ನೋಡಿ, ಹಿಂದೆ ರಾಮನಗರ ಹೆಸರು ಬದಲಾವಣೆಗೆ ಎಚ್ ಡಿ ಕುಮಾರಸ್ವಾಮಿ ಅವರು ವಿರೋಧವನ್ನು ವ್ಯಕ್ತಪಡಿಸಿದರು. ಯಾವ ರೀತಿ ಅಂತಂದ್ರೆ, ರಾಮನಗರ ಜಿಲ್ಲೆ ಹೆಸರು ಬದಲಾವಣೆ ಮಾಡೋದಕ್ಕಾಗುತ್ತಾ ಅವರಿಗೆ, ನೋ ಚಾನ್ಸ್ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಕಳೆದ ಹಲವು ದಿನಗಳ ಹಿಂದೆ ಅಷ್ಟೇ ಹಾಸನದಲ್ಲಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ರಾಮನಗರ ಜಿಲ್ಲೆಯ ಕುರಿತು, ಹೆಸರು ಬದಲಾವಣೆಯ ಕುರಿತು ಹೇಳಿಕೆಯನ್ನು ಕೊಟ್ಟಿದ್ರು. ಅದೆಲ್ಲ ಆಗುತ್ತಾ ರೀ, ಅವರ ಹೆಸರು ಬದಲಾಯಿಸೋದಕ್ಕಾಗಲಿಲ್ಲ ಅಂತಂದ್ರೆ ಇದಾಗುತ್ತಾ ಅನ್ನುವಂಥ ಪ್ರಶ್ನೆಯನ್ನು ಇಟ್ಟಿದ್ರು. ಅದೆಲ್ಲವನ್ನ ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ ಬಿಡಿ. ಇವರ ಬ್ರ್ಯಾಂಡ್ ಬೆಂಗಳೂರು ರೀತಿ ರಾಮನಗರ ಅಭಿವೃದ್ಧಿ ಕಷ್ಟ ಸಾಧ್ಯ. ರಾಮನಗರ ಜಿಲ್ಲೆ ಅಭಿವೃದ್ಧಿಯಾಗಿ 10 ವರ್ಷ ಆಗೋಯ್ತು. ಆಗಲೇ ಇನ್ನೇನು ಅಭಿವೃದ್ಧಿ ಮಾಡ್ತಾರೆ ಇವರು? ಬಂದು ಅದೇನು ಅಭಿವೃದ್ಧಿ ಮಾಡೋದು ಬಾಕಿ ಉಳ್ಕೊಂಡಿದೆ? ಅಭಿವೃದ್ಧಿ ಆದಮೇಲೆ ಈ ರೀತಿಯಾದಂತಹ ಮಾತುಗಳನ್ನು ಆಡಿದ್ರು. ಬ್ರ್ಯಾಂಡ್ ಬೆಂಗಳೂರು ಮಾಡೋದು ಕಸ ತುಂಬಿಸೋದಕ್ಕ? ಈ ರೀತಿಯಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹಾಸನದಲ್ಲಿ ಹಿಂದೆ ಹೇಳಿಕೆಯನ್ನು ಕೊಟ್ಟಿದ್ರು. ದಕ್ಷಿಣ ಅಲ್ವಾ ರಾಮನಗರ ತೆಗೆದ ಹೆಸರನ್ನ, ಅಲ್ವಾ ರಾಮನಗರ ತೆಗೆದ ಹೆಸರನ್ನ ಕಸ ತುಂಬಿಸಕ, ಕಸ ತುಂಬಿಸಬೇಕು ಇಲ್ಲ ಅಂತ ಹೇಳಲ್ಲ, ಕಸ ತೆಗಿಲೇಬೇಕಲ್ಲ. ಬೆಂಗಳೂರು ದಕ್ಷಿಣ ಮಾಡೋದು ಇಲ್ಲಿ 30 ವರ್ಷಕ್ಕೆ ಲೀಸಿಗೆ ಕೊಟ್ಟು ಯಾವನ್ನೊಬ್ಬನ ಕರ್ಕೊಂಬಂದು ಮಾಡಕ್ಕೆ ಹೊರಟಿದ್ದೀರಲ್ಲ ಹೊರ ರಾಜ್ಯದಿಂದ, ಬ್ಲ್ಯಾಕ್ ಲಿಸ್ಟ್ನಾಗಿರೋರನ್ನ. ಸುಮ್ಮನೆ ಹೇಳ್ತಾ ಇಲ್ಲ ನಾನು ಇದನ್ನು ಬಾಯಿ ಚಪ್ಪಲಿಕ್ಕೆ. ಏನೇನು ನಡೆದಿದೆ ಎಲ್ಲ ಇಟ್ಕೊಂಡಿದ್ದೀನಿ, ಎಲ್ಲ ಇಟ್ಟಿದ್ದೀನಿ ಮೆಟೀರಿಯಲ್. ಅವ್ರು ನಾನು ನೋಡಿದ್ರಾಗ ಅನ್ನಿಸ್ತದ ಅವ್ರಿಗೆ ಡಿಪ್ರೆಷನ್ ಆಗಿದೆ. ಕುಮಾರಸ್ವಾಮಿ ಒಂದೊಂದು ಮಾತು, ಕುಮಾರಸ್ವಾಮಿಗೆ ಇವತ್ತು ದೆಹಲಿನಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ಗೌರವ ಕೊಡ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ಅದು ನೋಡಿ ಇವರೆಲ್ಲ ಡಿಪ್ರೆಷನ್ಗೆ ಹೋಗೋವ್ರೀಗ. ಅದಕ್ಕೆ ಪಾಪ ಹೇಳ್ತಾವ್ರೆ ಬನ್ನಿ. ಬೆಂಗಳೂರು ದಕ್ಷಿಣ ಅಲ್ವಾ ರಾಮನಗರ ತೆಗೆದ ಹೆಸರನ್ನ ಕಸ ತುಂಬಿಸಕ, ಕಸ ತುಂಬಿಸಬೇಕು ಇಲ್ಲ ಅಂತ ಹೇಳಲ್ಲ, ಕಸ ತೆಗಿಲೇಬೇಕಲ್ಲ. ಬೆಂಗಳೂರು ದಕ್ಷಿಣ ಮಾಡೋದು ಇಲ್ಲಿ 30 ವರ್ಷಕ್ಕೆ ಲೀಸಿಗೆ ಕೊಟ್ಟು ಯಾವನ್ನೊಬ್ಬನ ಕರ್ಕೊಂಬಂದು ಮಾಡಕ್ಕೆ ಹೊರಟಿದ್ದೀರಲ್ಲ ಹೊರ ರಾಜ್ಯದಿಂದ, ಬ್ಲ್ಯಾಕ್ ಲಿಸ್ಟ್ನಾಗಿರೋರನ್ನ. ಸುಮ್ಮನೆ ಹೇಳ್ತಾ ಇಲ್ಲ ನಾನು ಇದನ್ನು ಬಾಯಿ ಚಪ್ಪಲಿಕ್ಕೆ. ಏನೇನು ನಡೆದಿದೆ ಎಲ್ಲ ಇಟ್ಕೊಂಡಿದ್ದೀನಿ, ಎಲ್ಲ ಇಟ್ಟಿದ್ದೀನಿ ಮೆಟೀರಿಯಲ್. ಅವ್ರು ನಾನು ನೋಡಿದ್ರಾಗ ಅನ್ನಿಸ್ತದ ಅವ್ರಿಗೆ ಡಿಪ್ರೆಷನ್ ಆಗಿದೆ. ಕುಮಾರಸ್ವಾಮಿ ಒಂದೊಂದು ಮಾತು, ಕುಮಾರಸ್ವಾಮಿಗೆ ಇವತ್ತು ದೆಹಲಿನಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ಗೌರವ ಕೊಡ್ತಾ ಇರ್ತಕ್ಕಂಥದ್ದು ಇದೆಯಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.